ಹುಷಾರ್, ಇದು ಭಯಾನಕ ಜಗತ್ತು. ನಾವು ಸ್ವಿಚ್ ಆನ್ ಮಾಡಿದಾಗ ಮಾತ್ರ ವಿದ್ಯುತ್ ದೀಪಗಳು ಬೆಳಗುತ್ತವೆ. ಆದರೆ ಈ ಮನೆಯಲ್ಲಿ ತನ್ನಷ್ಟಕ್ಕೆ ತಾನೇ ಬಲ್ಬುಗಳು ಬೆಳಗುತ್ತವೆ. ಅವಷ್ಟಕ್ಕೆ ಅವೇ ಆನ್ ಆಗುತ್ತವೆ ಮತ್ತು ಆಫ್ ಆಗುತ್ತವೆ. ಗಾಳಿ ಬೀಸಿದಾಗ ಮಾತ್ರ ಕಿಟಕಿ ಬಾಗಿಲುಗಳ ಸದ್ದು ಕೇಳುತ್ತವೆ. ಆದರೆ ಈ ಮನೆಯಲ್ಲಿ ಯಾವುದೇ ಗಾಳಿ ಬೀಸದಿದ್ದರೂ ತನ್ನಷ್ಟಕ್ಕೆ ತಾನೇ ಕಿಟಕಿ ಬಾಗಿಲುಗಳು ಸದ್ದು ಮಾಡುತ್ತಲೇ ಇರುತ್ತವೆ. ವಿನಾಕಾರಣ ಆ ಮನೆಯಲ್ಲಿರುವವರು ನಗುತ್ತಾರೆ, ಅಳುತ್ತಾರೆ. ಕೋಪ, ದ್ವೇಷ ಇಲ್ಲದಿದ್ದರೂ ಒಬ್ಬರನ್ನೊಬ್ಬರು ಹೊಡೆದುಕೊಳ್ಳುತ್ತಾರೆ. ಅಸ್ಪಷ್ಟ ರೂಪಗಳು ನೆರಳುಗಳಂತೆ ಕಾಣುತ್ತವೆ. ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಅಲ್ಲಿರುವವರ ಕಣ್ಣುಗಳಲ್ಲಿ ರಕ್ತದ ಹನಿಗಳು ಹರಿಯುತ್ತವೆ. ಇದ್ದಕ್ಕಿದ್ದಂತೆ ಸುಂದರ ರೂಪಗಳು ವಿಕಾರವಾಗುತ್ತವೆ. ಆ ಅನಿರೀಕ್ಷಿತ ಘಟನೆಗಳು ವಿಚಿತ್ರ ಪ್ರಪಂಚವನ್ನು ಸೃಷ್ಟಿಸುತ್ತದೆ. ಇವು ಎಲ್ಲಿ ಮತ್ತು ಏಕೆ ಎನ್ನುವುದನ್ನು ತೋರಿಸುತ್ತೇವೆ ಇಂದಿನ ಹುಷಾರ್ ಕಾರ್ಯಕ್ರಮದಲ್ಲಿ. ಗುಂಡಿಗೆಯನ್ನು ಗಟ್ಟಿಯಾಗಿಸಿಕೊಂಡು ನೋಡಿ. ನಾನು ಗೌರಿಶ್ರೀ. ಒಂದು ಸಾವು ಮತ್ತೊಂದು ಸಾವನ್ನು ಕೋರುತ್ತದೆ. ಆ ಮನೆಗೆ ಯಾರಾದರೂ ಬಂದರೆ ಅಲ್ಲಿರುವ ದೆವ್ವಗಳೇ ಅವರನ್ನು ಸಾಯಿಸುತ್ತವೆ. ಇಲ್ಲಿರುವ ಪ್ರೇತಾತ್ಮಗಳ ದಾಹವನ್ನು ನೀಗಿಸುವುದು ರಕ್ತ. ಇದು ಅಮೆರಿಕದಲ್ಲಿರುವ ನ್ಯೂಯಾರ್ಕ್ ವಿಶ್ವದ ಅತ್ಯಂತ ಸುಂದರವಾದ ನಗರ. ಈ ಸುಂದರ ನಗರದಲ್ಲಿದೆ ಒಂದು ಫಾರ್ಮ್ ಹೌಸ್. ಅದೇ ಅಮೇಟಿವಿಲ್ಲಿ ಫಾರ್ಮ್ ಹೌಸ್. ದೇಶ ವಿದೇಶಗಳಿಂದ ನ್ಯೂಯಾರ್ಕ್ ನಗರವನ್ನು ನೋಡಲು ಬರುವ ಪ್ರವಾಸಿಗರು ಮೊದಲು ಈ ಅಮೇಟಿವಿಲ್ಲಿ ಫಾರ್ಮ್ ಹೌಸ್ ಅನ್ನು ನೋಡಬೇಕೆಂದು ಬಯಸುತ್ತಾರೆ. ನ್ಯೂಯಾರ್ಕ್ ನಗರದಿಂದ 30 ಮೈಲಿ ದೂರದಲ್ಲಿದೆ ಅಮೇಥಿ ಎನ್ನುವ ಸುಂದರ ಪಟ್ಟಣ. ಈ ಪಟ್ಟಣವು ಸೌಂದರ್ಯ ಮತ್ತು ಪ್ರಶಾಂತತೆಗೆ ಹೆಸರುವಾಸಿಯಾಗಿದೆ. ಈ ಪಟ್ಟಣದ ನಡುವೆ ಇದೆ ಒಂದು ಭವ್ಯವಾದ ಅಮೇಥಿವಿಲ್ಲಿ ಫಾರ್ಮ್ ಹೌಸ್. 1974ರಲ್ಲಿ ಅಮೋಘ ರಚನೆಯನ್ನು ಹೊಂದಿದ್ದ ಈ ಫಾರ್ಮ್ ಹೌಸ್ನಲ್ಲಿ ರೊನಾಲ್ಡ್ ಡೂಪಿಯೋ ಎನ್ನುವವನು ತಂದೆ, ತಾಯಿ, ತನ್ನ ಸಹೋದರ ಸಹೋದರಿಯರ ಜೊತೆ ವಾಸಿಸುತ್ತಿದ್ದನು. ಈ ಮನೆಯಲ್ಲಿ ಎಲ್ಲರೊಂದಿಗೆ ವಾಸವಾಗಿದ್ದ ಕೆಲವೇ ದಿನಗಳಲ್ಲಿ ಕೆಟ್ಟ ಚಟಗಳಿಗೆ ದಾಸನಾಗಿದ್ದ ರೊನಾಲ್ಡ್ ಪ್ರತಿನಿತ್ಯ ಕುಡಿತದ ಚಟಕ್ಕೆ ಮಾರು ಹೋಗಿರುತ್ತಾನೆ. ತಂದೆ ತಾಯಿಗಳು ಕುಡಿಯುವುದು ತಪ್ಪು ಎಂದು ಎಷ್ಟೇ ಹೇಳಿದರೂ ಕೇಳದ ರೊನಾಲ್ಡ್ ಒಂದು ರಾತ್ರಿ ಕಂಠ ಪೂರ್ತಿ ಕುಡಿದು ಬೆಡ್ರೂಮಿನಲ್ಲಿ ಮಲಗಿದ್ದನು. ರಾತ್ರಿ ಮಲಗಿದ್ದವನು ಇದ್ದಕ್ಕಿದ್ದಂತೆ ಬೆಳಗಿನ ಜಾವ 3:45ಕ್ಕೆ ಎದ್ದು ಪೊಲೀಸ್ ಠಾಣೆಗೆ ಹೋಗಿ ತನ್ನ ಕುಟುಂಬದವರನ್ನು ಯಾರೋ ಹತ್ಯೆ ಮಾಡಿದ್ದಾರೆ ಎಂದು ಪೊಲೀಸರಿಗೆ ಹೇಳುತ್ತಾನೆ. ರೊನಾಲ್ಡ್ ಹಾಗೆ ಹೇಳುತ್ತಿದ್ದಂತೆ ಅಮೇಟಿವಿಲ್ಲಿ ಫಾರ್ಮ್ ಹೌಸ್ಗೆ ಬಂದ ಪೊಲೀಸರು ಸ್ಥಳವನ್ನು ಪರಿಶೀಲಿಸುತ್ತಾರೆ. ಎಲ್ಲವನ್ನು ಪರಿಶೀಲಿಸಿದ ಪೊಲೀಸರಿಗೆ ಯಾರು ಈ ಕೊಲೆಗಳನ್ನು ಮಾಡಿದ್ದಾರೆ ಎಂಬುದು ಸುಲಭವಾಗಿ ಗೊತ್ತಾಗುತ್ತದೆ. ಕುಡಿದ ಅಮಲಿನಲ್ಲಿದ್ದ ರೊನಾಲ್ಡೇ ಈ ಕೊಲೆಗಳನ್ನು ಮಾಡಿದ್ದಾನೆ ಎಂದು ಪೊಲೀಸರ ಪರಿಶೀಲನೆ ವೇಳೆ ಸ್ಪಷ್ಟವಾಗಿ ತಿಳಿಯುತ್ತೆ. ರೊನಾಲ್ಡೇ ತನ್ನ ಎಲ್ಲ ಕುಟುಂಬ ಸದಸ್ಯರನ್ನು ಕೊಲೆ ಮಾಡಿದ್ದಾನೆ ಎಂದು ದೃಢಪಡಿಸಿ ಶಿಕ್ಷೆಗೆ ಗುರಿಪಡಿಸುತ್ತಾರೆ. 1974ರಲ್ಲಿ ಈ ಘಟನೆ ಸಂಭವಿಸಿದರೆ 1975ರಲ್ಲಿ ಜಾರ್ಜ್ ಎಂಬ ಇನ್ನೊಬ್ಬ ವ್ಯಕ್ತಿ ತನ್ನ ಕುಟುಂಬದೊಂದಿಗೆ ಅದೇ ಅಮೇಟಿವಿಲ್ಲಿಗೆ ಬರುತ್ತಾನೆ. ಆ ಅಮೇಟಿವಿಲ್ಲಿಯನ್ನು ನೋಡಿ ಮನೆ ತುಂಬಾ ಚೆನ್ನಾಗಿದೆ, ಕಡಿಮೆ ಬೆಲೆಗೂ ಸಹ ಸಿಗುತ್ತಿದೆ,
ಎಂದು ಈ ಹಿಂದೆ ಆ ಮನೆಯಲ್ಲಿ ನಡೆದಿದ್ದ ಕತೆ ಗೊತ್ತಿದ್ದರೂ ಮನೆಗೆ ಒಬ್ಬರು ಪೋಪ್ರನ್ನು ಕರೆತಂದು ಪ್ರಾರ್ಥನೆ ಮಾಡಿಸಿ ಮನೆ ಪ್ರವೇಶಿಸುತ್ತಾನೆ. ಗಂಡ ಹೆಂಡತಿ ಇಬ್ಬರು ಮಕ್ಕಳು ಸೇರಿ 4 ಜನ ಆ ಮನೆಯಲ್ಲಿ ತುಂಬಾ ಸಂತೋಷದಿಂದ ಜೀವನ ಸಾಗಿಸುತ್ತಿರುತ್ತಾರೆ. ಹೀಗೆ ಸುಮಾರು 25 ದಿನಗಳು ಜೀವನ ಸಾಗಿಸಿದ ನಂತರ ಅವರ ಕುಟುಂಬದಲ್ಲಿ ನಿಜವಾದ ಕತೆ ಆರಂಭವಾಗುತ್ತದೆ. ಆ ಮನೆಯಲ್ಲಿ ಅನಿರೀಕ್ಷಿತ ಘಟನೆಗಳು ನಡೆಯುತ್ತವೆ. ಕುಟುಂಬಸ್ಥರು ಆ ಮನೆಯಲ್ಲಿ ಏನೇ ಕೆಲಸ ಮಾಡಿದರೂ ಮಾಡದ ಹಾಗೆ, ಯಾರೋ ಅಟ್ಟಾಡಿಸಿಕೊಂಡು ಬಂದಂತೆ, ಒಬ್ಬರಿಗೆ ಅರಿವಿಲ್ಲದೆ ಮತ್ತೊಬ್ಬರ ಜೊತೆ ಒಡೆದಾಡುವ ಹಾಗೆ, ಇದ್ದಕ್ಕಿದ್ದಂತೆ ಯಾರೋ ಅಳುವ ಹಾಗೆ, ರಕ್ತ ಬೇಕು ಎಂದು ಕೇಳುವ ಹಾಗೆ ಆಗುತ್ತಿತ್ತು. ಬೆಳಗಿನ ಜಾವ 3:45 ಸಮಯದಲ್ಲಿ ಆ ಮನೆಯಲ್ಲಿ ವಿಚಿತ್ರ ಶಬ್ದಗಳು ಕೇಳಿಬರಲು ಪ್ರಾರಂಭಿಸಿದವು. ಆ ಸಮಯದಲ್ಲಿ ಯಾರೋ ಜೋರಾಗಿ ಕೂಗಿದಂತೆ, ಯಾರೋ ಬಂದು ತುಂಬ ಪೀಡಿಸಿದಂಥ ಅನುಭವಗಳಾಗುತ್ತಿದ್ದವು. ಇವುಗಳಿಂದ ಆತಂಕ ಮತ್ತು ಭಯಗೊಂಡ ಜಾರ್ಜ್ ಈ ಘಟನೆಗಳ ಬಗ್ಗೆ ಪೋಪ್ಗೆ ಹೇಳಲು ಹೋಗುತ್ತಾನೆ. ಆದರೆ ಆ ಮನೆಯಲ್ಲಿ ಅದಾಗಲೇ ಪ್ರಾರ್ಥನೆ ಸಲ್ಲಿಸಿದ್ದ ಪೋಪ್ ತೀರಿಕೊಂಡ ಸುದ್ದಿ ಕೇಳಿ ಸಮಸ್ಯೆ ಇನ್ನೂ ಗಂಭೀರವಾಯಿತು ಎಂದು ಭಯಪಡುತ್ತಾನೆ. ಹಿಂದೆ ವಾಸವಾಗಿದ್ದ ಆ ಮನೆಯ ಸದಸ್ಯರೆಲ್ಲರೂ ದೆವ್ವಗಳಾಗಿ ಆ ಮನೆಗೆ ಬರುವವರನ್ನೆಲ್ಲ ಆ ದೆವ್ವಗಳು ಕೊಲ್ಲಲು ಬಂದಿದ್ದಾವೆ ಎಂದು ಭಾವಿಸಿದ್ದ ಜಾರ್ಜ್ಗೆ ಮತ್ತಷ್ಟು ಭಯ ಮತ್ತು ಆತಂಕವಾಗುತ್ತದೆ. ಆ ಮನೆಯನ್ನು ಕೊಂಡುಕೊಂಡಿದ್ದರ ಪ್ರತಿಫಲವಾಗಿ ಈ ದೆವ್ವಗಳು ನಮ್ಮ ಮೇಲೂ ಸೇಡು ತೀರಿಸಿಕೊಳ್ಳುತ್ತಾವೇನೆಂಬ ಭಯ ಆತನಲ್ಲಿ ಆವರಿಸಿರುತ್ತದೆ. ಆ ಪ್ರೇತಗಳು ನಮ್ಮನ್ನು ಸಾಯಿಸುತ್ತವೆ ಎಂದು ಭಾವಿಸುತ್ತಿದ್ದಂತೆ ಆ ದೆವ್ವಗಳು ತಮ್ಮ ಕುಟುಂಬದವರ ಮೇಲೆ ದಾಳಿ ನಡೆಸುತ್ತವೆ. ಜೋರಾಗಿ ಕಿರುಚಿ, ಈ ಮನೆ ನಮ್ಮದು, ಇಲ್ಲಿಗೆ ಬಂದವರನ್ನು ನಾವು ಜೀವಂತವಾಗಿ ಇರಲು ಬಿಡುವುದಿಲ್ಲ, ಅವರ ರಕ್ತವನ್ನು ಕುಡಿಯುತ್ತೇವೆ ಎಂದು ಅರಚುತ್ತಿದ್ದವು. ಈ ಶಬ್ದಗಳನ್ನು ಕೇಳುತ್ತಿದ್ದ ಜಾರ್ಜ್ ಕುಟುಂಬದವರಿಗೆ ವಿಚಿತ್ರ ದೃಶ್ಯಗಳು, ಭಯಂಕರ ಆಕೃತಿಗಳು ಕಾಣುತ್ತವೆ. ಆ ಭಯಾನಕ ಆಕೃತಿಗಳನ್ನು ನೋಡುತ್ತಿದ್ದ ಜಾರ್ಜ್ ಕುಟುಂಬದ ಎಲ್ಲ ಸದಸ್ಯರು ಒಬ್ಬರಿಗೊಬ್ಬರು ಒಡೆದಾಡಿಕೊಳ್ಳುತ್ತಾರೆ. ವಿಚಿತ್ರವಾಗಿ ಆಡತೊಡಗುತ್ತಾರೆ. ಒಬ್ಬರನ್ನೊಬ್ಬರು ಹಿಡಿದು ಕಚ್ಚಿಕೊಳ್ಳುತ್ತಾರೆ. ಒಬ್ಬರನ್ನೊಬ್ಬರು ಸಾಯಿಸುತ್ತಾರೆ. ಈ ರೀತಿ ಜಾರ್ಜ್ ಕುಟುಂಬವೇ ಬಲಿಯಾಗುತ್ತದೆ. ಈ ಬಲಿಯಾದ ಘಟನೆಗಳು ಪ್ರಪಂಚದಾದ್ಯಂತ ಹರಡುತ್ತದೆ. ಅಮೇಥಿವಿಲ್ಲಿ ಭೂತದ ದ್ವೀಪ ಮತ್ತು ಭೂತದ ಸ್ಥಳವೆಂದು ಪ್ರಪಂಚಕ್ಕೆ ಪರಿಚಯವಾಗುತ್ತದೆ. ಈ ಅಮೇಥಿವಿಲ್ಲಿ ಫಾರ್ಮ್ ಹೌಸ್ ಕಥೆಯನ್ನು ಸಿನಿಮಾ ರೂಪದಲ್ಲಿ ಚಿತ್ರಿಸಿ ಬೆಳ್ಳಿತೆರೆಯ ಮೇಲೆ ಪ್ರದರ್ಶಿಸಲು ಮುಂದಾಗಿದ್ದ ನಿರ್ದೇಶಕರುಗಳು ಹಾಗೂ ರೊನಾಲ್ಡ್ ಪಾತ್ರ ಮಾಡಿದ ನಾಯಕ ನಟರು ಸಹ ಸತ್ತಿರುವ ಬಗ್ಗೆ ವರದಿಗಳಾಗಿವೆ. ಹೀಗೆ ಇವುಗಳಿಗೆ ಸಂಬಂಧಿಸಿದ ಕಥೆಗಳನ್ನು ಪುಸ್ತಕದ ರೂಪದಲ್ಲಿ ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕಗಳನ್ನು ಬರೆದ ಪ್ರಸಿದ್ಧ ಲೇಖಕರು ಸಹ ನಿಧನರಾದರು. ಈ ಬಗ್ಗೆ ಕೆಲವು ಗುಪ್ತಚರ ಸಂಸ್ಥೆಗಳು ಆ ಮನೆಯಲ್ಲಿ ಕೆಲವು ರಹಸ್ಯ ಕ್ಯಾಮೆರಾಗಳನ್ನು ಅಳವಡಿಸಿ ಪರಿಶೀಲನೆ ನಡೆಸಿವೆ. ಆದರೆ ಆ ಅಮೇಥಿವಿಲ್ಲಿಯಲ್ಲಿ ಅವರಿಗೆ ಅಂತಹುದೇನೂ ಕಂಡುಬಾರದ ಹಿನ್ನೆಲೆ ಈ ಸ್ಥಳದಲ್ಲಿ ಅಂತಹುದೇನೂ ಸಂಭವಿಸಿಲ್ಲ ಎಂದು ತೀರ್ಮಾನಿಸಿದರು. ಆದರೆ ಈ ಅಮೇಥಿವಿಲ್ಲಿಯ ನಿಗೂಢ ಸತ್ಯವೇನು? ಇಂದಿಗೂ ಸಹ ಈ ಫಾರ್ಮ್ ಹೌಸ್ ಹೋಗಲು ಯಾರೂ ಸಹ ಧೈರ್ಯ ಮಾಡಿಲ್ಲ. ಈ ಘಟನೆಗಳ ಪ್ರಕಾರ ನಮ್ಮ ಸುತ್ತಲೂ ನಿಜವಾಗಿಯೂ ದೆವ್ವಗಳು ಮತ್ತು ಆತ್ಮಗಳು ಇವೆಯೇ? ಅವು ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳುತ್ತವೆಯೇ ಎಂಬುದು ಮಾತ್ರ ಇಂದಿಗೂ ಯಾರೂ ಸ್ಪಷ್ಟವಾಗಿ ಹೇಳಲಾಗದ ರಹಸ್ಯವಾಗಿಯೇ ಉಳಿದಿದೆ. ಇದು ಇಂದಿನ ಹುಷಾರ್
ಮತ್ತೊಂದು ಭಯಾನಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ 1 TV ಕನ್ನಡ. ಇದು ಪ್ರತಿಕ್ಷಣ ಪ್ರಜಾಪರ.